ಅಲ್ಲಪ್ಪ ಚಿರು, ಏನೇ ಇದ್ರೂ ಒಳಗೆ ಕೂತ್ಕೊಂಡು ಮಾತಾಡೋಣ. ಮನೆ ಸೊಸೆನ ಹೀಗೆ ಬಾಗಿಲಲ್ಲಿ ನಿಲ್ಲಿಸಿ ಮಾತಾಡೋದು ಶೋಭೆ ತರಲ್ಲ. ಅದು ಮನೆಗೂ ಒಳ್ಳೇದಲ್ಲ. ಇವ್ರು ಮಾಡಿರೋದಕ್ಕಿಂತ ಇನ್ನೇನು ಕೆಟ್ಟದಾಗಕ್ಕೆ ಸಾಧ್ಯ ಅಪ್ಪ. ಅಕಸ್ಮಾತ್ ಏನಾದರೂ ಆದರೂ ಆಗಲಿ ಬಿಡಿ, ಇಷ್ಟನ್ನೇ ಫೇಸ್ ಮಾಡಿದ್ದೀನಿ. ಇನ್ಯಾವುದು ಕಷ್ಟ ಅನ್ಸಲ್ಲ. ಇವ್ರನ್ನ ಮನೆಯಿಂದ ಹೊರಗೆ ಹಾಕೋ ನಿರ್ಧಾರ ಮೊನ್ನೆನೇ ಮಾಡಿದ್ದಿದ್ರೆ ಇವತ್ತು ಇವರಿಂದ ಇಂಥ ತಪ್ಪು ಸಹಿಸ್ಕೋಬೇಕಾಗಿರಲಿಲ್ಲ. ಒಂದು ರೀತಿಲಿ ಅದಕ್ಕೆ ಇವತ್ತು ಅವಮಾನ ಆಗೋದಕ್ಕೆ ನಾನು ಕಾರಣ ಆಗ್ಬಿಟ್ಟೆ. ಚಿರು, ನೀನೇನಕ್ಕೆ ಬೇಜಾರು ಮಾಡ್ಕೋತಿದೀಯಾ? ತಪ್ಪು ಮಾಡಿರೋದು ದೀಪ. ಇವಳಿಗೆ ನೋವಾಗಿಲ್ಲ, ಬೇಜಾರಾಗಿಲ್ಲ ಅಂದಮೇಲೆ ನೀನು ಮನೆ ಮಗ. ಅವಳಿಗೆ ಯಾವಾಗಲೂ ಒಳ್ಳೇದನ್ನ ಬಯಸೋನು ಕೆಟ್ಟದಾಗ್ಲಿ ಅಂತ ಹೇಗೆ ಬಯಸ್ತೀಯಾ? ಏಯ್ ತಗೊಳ್ಳೆ, ನಿನ್ನ ಬ್ಯಾಗಲ್ಲೆಲ್ಲ ಇದೆಯಾ ಅಂತ ನೋಡ್ಕೊ. ಚಿರು ಹೇಳ್ದಾಗೆ ಮನೆ ಬಿಟ್ಟು ಹೋಗ್ತಾ ಇರೋ, ಯಾವತ್ತೂ ಮುಖ ತೋರಿಸ್ಬೇಡ. ನೀವ್ ಹೇಳಿದ ಕೂಡಲೇ ನಾನು ಈ ಮನೆ ಬಿಟ್ಟು ಹೋಗಕ್ಕೆ ನಾನು ಈ ಮನೆ ಅತಿಥಿ ಅಲ್ಲ, ಈ ಮನೆ ಸೊಸೆ. ನಿಮ್ಗೆ ಮನೇಲಿರಕ್ಕೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಈ ಮನೆಯಿಂದ ನನ್ನನ್ನು ಹೋಗು ಅಂತ ಹೇಳೋ ಹಕ್ಕು ನಿಮಗಿಲ್ಲ. ನೋಡಪ್ಪ ಚಿರು, ಇಷ್ಟಿದ ಸೌಂದರ್ಯನ ಟಾರ್ಗೆಟ್ ಮಾಡ್ತಿದ್ದವಳು ಈಗ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾಳೆ. ಈಗ ಇವಳ ಉದ್ದೇಶ ಅರ್ಥ ಆಯ್ತು. ಈ ಮನೆ ಹಿರಿ ಸೊಸೆಯರನ್ನ ಗಮನದಲ್ಲಿ ಇಟ್ಕೊಂಡು ಇವಳ ಮೇಲೆ ಇಲ್ಲದೆ ಇರೋ ಆರೋಪ ಹಾಕಿ ಮೂಲೆ ಕೂರಿಸಿ ಅವಳು ಈ ಮನೆ ಮಹಾರಾಣಿಯಾಗಿ ಮೆರಿಬೇಕು ಅನ್ನೋ ಆಸೆ ಇವಳಿಗೆ. ರಾಹುಲ್ನ ಮನೆಗೆ ಕರೆಸಿ ನಮ್ಮನ್ನೆಲ್ಲ ಒಪ್ಸಿ ಅರ್ಚನನ್ನ ಮದ್ವೆ ಮಾಡಿ ಕಳಿಸ್ಬೇಕು ಅನ್ನೋದೇ ಇವಳ ಉದ್ದೇಶ ಆಗಿತ್ತು. ಈ ಮನೆ ಸೊಸೆಯರ್ನ ಮೂಲೆ ಗುಂಪು ಮಾಡಿ ಮನೆ ಮಗಳನ್ನ ಮದ್ವೆ ಮಾಡಿ ಕಳಿಸಿ ಆಮೇಲೆ ಈ ಮನೆಗೆ ಇವಳೆ ತಾನೆ ಮಹಾರಾಣಿ. ಚಿಕ್ಕಮ್ಮ, ನಾನಿರೋವರೆಗೂ ಯಾರು ನಿಮ್ಮನ್ನು ಮೂಲೆ ಗುಂಪು ಮಾಡಲ್ಲ, ಯಾರು ಯಾರನ್ನು ಆಚೆ ಕಳಿಸಲ್ಲ. ಹಾಗೆ ಈ ದೊಡ್ಡ ಮನೆಗೆ ಯಾವತ್ತಿದ್ರು ನಮ್ಮ ಅತ್ತಿಗೆನೇ ಮಹಾರಾಣಿ. ಅವ್ರನ್ನ ಟಾರ್ಗೆಟ್ ಮಾಡೋದಲ್ಲ, ಅವ್ರನ್ನ ನೆರಳು ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ಇವ್ರಿಗೆ. ಚಿರು, ನಿನಗೆ ನೀನೇ ಏನೇನೋ ಅನ್ಕೋಬೇಡ. ದೀಪನ ಮನೆಯಿಂದ ಆಚೆ ಕಳ್ಸೋದಕ್ಕೆ ನಾನು ಒಪ್ಪಲ್ಲ. ಇದು ನನ್ನ ನಿರ್ಧಾರ ಅಚ್ಚು. ಇದರಲ್ಲಿ ನಿನ್ನ ತಲೆ ಹಾಕದಿರೋದು ಒಳ್ಳೇದು. ಇಷ್ಟೆಲ್ಲ ತಪ್ಪು ಮಾಡಿದ್ರು, ದ್ರೋಹ ಬಗೆದ್ರು, ಇವ್ರ ಮನೇಲೇ ಇರಲಿ ಅಂತ ಹೇಗೆ ಹೇಳ್ತಾ ಇದೆಯಾ? ನೀನಲ್ಲ, ದೇವರೇ ಬಂದು ಹೇಳಿದ್ರು ಇವ್ರನ್ನ ಮನೇಲಿರಕ್ಕೆ ನಾನು ಬಿಡಲ್ಲ. ಹಂಗೂ ದೀಪ ಅವ್ರು ಇಲ್ಲೇ ಇರಬೇಕು ಅನ್ನೋದು ನಿನ್ನ ಉದ್ದೇಶ ಆದರೆ ಅವ್ರಿರಲಿ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ, ಇದ್ಯಾಕೆ ಹೀಗೆ ಕೂತಿದ್ದೀರಾ? ಎಲ್ಗೋ ಹೋಗಿದೆ? ಸಂದೀಪನ್ ಮನೆಗೆ. ಯಾಕೋ ಹೀಗೆ ಮಾಡ್ತಾ ಇದ್ಯಾ? ಯಾಕೆ ನೀವು ನಮ್ ಹೀಗೆ ಹೊಟ್ಟೆ ಉರಿಸ್ತಾ ಇದ್ಯಾ? ನಾವೇನ್ ಪಾಪ ಮಾಡಿದ್ದೀವಿ? ನಾನೇನ್ ಮಾಡ್ದೆಮ್ಮ? ಆ ಎಸ್ಐ ಮನೆಗೆ ಹೋಗಿ ಯಾಕೋ ಗಲಾಟೆ ಮಾಡಿದೆ? ಅವ್ರ ಮಗಳಿಗೆ ಬಂದಿ ಸಂಬಂಧನ ಯಾಕೆ ಹಾಳು ಮಾಡಿದೆ ಹೇಳು? ಅವಳು ನನ್ನ ಜೀವನ ಹಾಳು ಮಾಡಿದಾಳೆ, ನನ್ನ ನೆಮ್ಮದಿ ಕಿತ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ತಪ್ಪ? ಸರಿ ತಪ್ಪಿನ ಬಗ್ಗೆ ನೀನ್ ನನಗೆ ಬುದ್ಧಿ ಕಲಿಸ್ಬೇಡ. ಅವಳು ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ಬೇಕೇನೋ? ಹುಡುಗಿಗೆ ಮದ್ವೆ ಸಂಬಂಧ ಬಂದಿದ್ರೆ ಹೋಗಿ ಯಾಕೋ ಗಲಾಟೆ ಮಾಡಿದೆ? ಬರೀ ಗಲಾಟೆ ಮಾಡಿದ್ದಲ್ಲ, ನಾನೇ ಆ ಹುಡುಗಿಗೆ ಮದುವೆ ಆಗೋ ಮದುವೆ ಗಂಡು ಅಂತ ಸಾಹೇಬನ್ ಮುಂದೆನೆ ಪುಂಗಿ ಊದ್ಬಿಟ್ಟು ಬಂದಿದ್ದಾನೆ. ಸಾಹೇಬ ಬಿಡ್ತಾನ ನನ್ನ ಎಲ್ರ ಮುಂದೆ ಮಾನ ತೆಗ್ದಿದ್ದು ಅಲ್ಲದೆ ನನ್ನ ಪ್ರಮೋಷನ್ಗೂ ಕಲ್ಲಾಕಿದ್ದಾನೆ. ನಿನ್ನ ವೈಯಕ್ತಿಕ ದ್ವೇಷಕ್ಕೆ ನಿಮ್ಮ ಅಪ್ಪನ ಕೆಲಸಕ್ಕೆ ಯಾಕೋ ಕಲ್ಲ ಹಾಕ್ತಾ ಇದೀಯಾ? ಅಮ್ಮ, ನೀನು ತಲೆ ಕೆಡ್ಸ್ಕೊಂಬೇಡ. ಅವಳು ಅವ್ರ ಅಪ್ಪನಿಗೆ ಹೇಳಿ ಸುಮ್ಮನೆ ಸಾಹೇಬರಿಗೆ ಎದುರಿಸಿದಾಳಷ್ಟೇ. ಅವ್ರ ಅಪ್ಪನ ಕೈಲಿ ಏನೂ ಕಿತ್ಕೊಳಕ್ಕಾಗಲ್ಲ. ಒಂದು ವೇಳೆ
ಆ ಎಸ್ ಐ ಏನಾದರೂ ಸಾಹೇಬ್ರ ಪ್ರಮೋಷನ್ಗೆ ಸೈನ್ ಹಾಕಲ್ಲ ಅನ್ನೋದಾದರೆ ಅದನ್ನು ನಾನು ಹಾಕಿಸ್ತೀನಿ. ಅದು ನನ್ನ ಜವಾಬ್ದಾರಿ. ಬೆಂಕಿ ಬಿತ್ತು ಇವನ್ ಮಾತಿಗೆ. ಇವನೇನು ಮಿನಿಸ್ಟ್ರು, ಇವನ್ ರೆಕಮೆಂಡ್ ಮಾಡಿ ನನಗೆ ಪ್ರಮೋಷನ್ ಕೊಡಿಸ್ತಾನಂತೆ. ಒಂದ್ಸಲ ಇವನೇನು ಅನ್ಕೊಂಡು ನಾನು ಕೇಳು, ನಾ ಬದುಕಿರ್ಬೇಕೋ ಇಲ್ಲ ಸಾಯ್ಬೇಕೋ? ಏನ್ರಿ ಬಿಡ್ತೋನೆ, ಸಂಜೆ ಹೊತ್ತಲ್ಲಿ ಯಾಕೆ ಈ ಥರ ಎಲ್ಲ ಅಪಶಕನ ಮಾತಾಡ್ತಾ ಇದ್ದೀರಾ? ಇನ್ನೇನು ಕತ್ತೆಗಾದಷ್ಟು ವಯಸ್ಸಾಗಿದೆ, ಇವನಿಗೆ ಒಂದು ಕೆಲಸ ಹುಡುಕೊಡಕ್ಕಾಗ್ಲಿಲ್ಲ, ನನಗೆ ಪ್ರಮೋಷನ್ ಕೊಡಿಸ್ತಾನಂತೆ. ಏನೇ ಆಗ್ಲಿ ಇವತ್ತು ಒಂದು ತೀರ್ಮಾನ ಆಗ್ಬೇಕು. ಅವನಿರ್ಬೇಕು ಈ ಮನೆಯಲ್ಲಿ, ಇಲ್ಲ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು. ನೀನೇ ಹೇಳು. ಅಣ್ಣ ಏನ್ ಮಾತಾಡ್ತಿದ್ಯಾ? ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಈ ಮನೆ ನಿಂದು, ಈ ಮನೇಲಿ ನೀನೇ ಇರ್ಬೇಕು. ಹಂಗೇನಾದ್ರೂ ಹೋಗೋದಿದ್ರೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದಾನಲ್ಲ ಈ ನರಸಿಂಹ, ಇವನ್ ಮನೆ ಬಿಟ್ಟು ಹೋಗ್ಬೇಕು. ಅದಕ್ಕೆ ಕಳ್ಸಿ ಅವನನ್ನ. ಇವನ್ನ ಹೊರಗಡೆ ಕಳಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂಬುಜ? ಇನ್ನು ಲಂಗು ಲಗಾಮ್ ಇಲ್ದೆ ಹೂ ಸುತ್ಕೊಂಡಿರ್ತಾನೆ, ತಿನ್ಕೊಂಡು ಕುಡ್ಕೊಂಡು ಎಲ್ಲೆಲ್ಲ ಬಿತ್ಕೊಂಡು. ಆಮೇಲೆ ಆ ಎಸ್ ಐ ಇದೇ ಒಂದು ಒಳ್ಳೆ ಅವಕಾಶ ಅಂತ ಇವನಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಇದ್ದೊಬ್ಬ ಮಗನ ಕಳ್ಕೊಂಡು ನಾನು ಕೊರಗ್ತಾ ಕೂತ್ಕೊಳ್ಳೇನೆ. ಹಾಗಂತ ನಿನ್ನ ಸುಪುತ್ರ ಏನು ಮಾಡಿದ್ರು ನಾನು ಸುಮ್ಮನೆ ಇದ್ಬಿಡ್ಬೇಕಾ? ಆಯ್ತು ಬಿಡು, ಮೂಗ್ ಬಸ್ಮನ್ ತರ ಏನು ಮಾತಾಡಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಯಾಕೋ ನರಸಿಂಹ, ಯಾಕೋ ಹಿಂಗ್ ಹೆತ್ತೋರ್ ಹೊಟ್ಟೆನ ಉರಿಸ್ತೀಯ? ಯಾವಾಗ್ಲೂ ನಿನ್ಗೆ ಒಳ್ಳೆ ಬುದ್ಧಿ ಬರೋದು? ಬೇಡ ಬೇಡ ಅಂದ್ರು ಜೇನ್ ಗೂಡಿಗೆ ಯಾಕೋ ಕಲ್ಲಲ್ಲಿ ಹೊಡಿತೀಯ? ನೋಡೋ ನಿಮ್ಮಪ್ಪನ ಎಷ್ಟು ಸೊರ್ಗೋಗಿದ್ದಾರೆ ಅಂತ. ಈ ಇಳಿ ವಯಸ್ಸಲ್ಲೂ ಹೆಂಡತಿ ಮಕ್ಕಳು ಅಂತ ಎಷ್ಟು ಕಷ್ಟಪಟ್ಟು ದುಡಿತಾರೆ. ಇಷ್ಟಾದ್ರೂ ಅವ್ರ ಮಗನಾಗಿ ನಿನ್ಗೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸಲ್ವೇನೋ? ಅಂಬುಜ, ಅವನ್ನ ಯಾವತ್ತೂ ನನ್ನ ಮಗ ಅಂತ ಕರಿಬೇಡ. ನನ್ನ ಮಗ ಹುಟ್ಟಿದಾಗಲೇ ಸತ್ತು ಹೋದ. ನನ್ಗಿರೋದು ಒಬ್ಬಳೇ ಮಗಳು, ನಮ್ಮ ಮನೆ ಬೆಳಗೋ ದೀಪ. ಇನ್ನಿಬ್ರು ಅದು ಯಾವತ್ತೋ ಸತ್ತೋದ್ರು. ಏನೇ ತಗೊಂಡ್ ಬರ್ರಿ, ಮಾತ್ರ ತಗೊಂಡ. ಚಿರು ಏನಂತ ಮಾತಾಡ್ತಿದ್ಯಾ ನೀನು? ಈ ಮನೆ ಮಗ, ಮುಂದಿನ ತಲೆಮಾರನ್ನ ಆಳ್ಬೇಕಾದವನು. ಅಂತದ್ರಲ್ಲಿ ಕೆಲ್ಸಕ್ಕೆ ಬಾರದೇ ಇರೋಳ್ಗೋಸ್ಕರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾರ, ಇದು ಸರಿನಾ? ನೋಡಪ್ಪ, ನೀ ನಿಮ್ ಮನೇಲಿ ಇರಲ್ಲ ಅಂದ್ರೆ ನಾವ್ ಯಾರು ಈ ಮನೇಲಿ ಇರಲ್ಲ. ಎಲ್ರೂ ಹೋಗೋಣ ನಡಿ. ಸಾಕು, ಮಾತಾಡೋದು ಮುಗ್ದಿದ್ರೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಆಗ್ಲಿಂದ ನೋಡ್ತಿದ್ದೀನಿ, ನಾನು ಬರಬಾರ್ದು, ನಾನು ಇರಬಾರ್ದು, ಎಲ್ಲ ನಂದೇ ತಪ್ಪು ಅಂತ ನನ್ ವಿರೋಧನೇ ಮಾತಾಡ್ತಿದ್ದೀರಾ ಅಲ್ವಾ? ನನ್ ಮಾತನ್ನ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಅಂದ್ರೆ ಯಾರು ನನ್ ಮಾತಿಗೆ ಗಮನನೇ ಕೊಡ್ತಿಲ್ಲ ಅಲ್ವಾ? ನೋಡಿ, ದಯವಿಟ್ಟು ಸ್ವಲ್ಪ ಹೊತ್ತು ಯಾರು ಏನು ಮಾತಾಡಬೇಡಿ. ನೀನೇನು ಹೇಳಬೇಕು ಅಂತಿದ್ಯಾ ಹೇಳಮ್ಮ. ನೆನ್ನೆ ನೀವು ಏನ್ ಹೇಳಿದ್ರಿ? ಚಿರು ಅವರೇ, ನಾನ್ ನಿಮ್ಮ ಹತ್ರ ಮಾತಾಡ್ತಿರೋದು. ನೀವ್ ನನ್ನ ಕಡೆ ನೋಡಿದ್ರೆ ನನ್ಗೂ ಮಾತಾಡಕ್ ಸುಲಭ ಆಗತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಅದಕ್ಕೆ ತಾಯ್ತನದ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ಅದಕ್ಕೆ ನಿಮ್ಗೋಸ್ಕರ ತಾಯ್ತನನ ತ್ಯಾಗ ಮಾಡಿದ್ದಾರೆ ಅಂತ ನಿನ್ನೆ ಮಾತ್ರ ಅಲ್ಲ, ಸುಮಾರು ಸಲ ಹೇಳಿದ್ದೀರಾ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾನ್ ಮಾತ್ರ ಅಲ್ಲ, ಇಲ್ಲಿರೋ ಎಲ್ಲರೂ ಕೈ ಮುಗಿಬೇಕು. ಅವರೇನೋ ನಿಮ್ಮನ್ನ ಮಗ ಅಂತ ಸ್ವೀಕರಿಸಿ ನಿಮ್ಗೆ ಒಳ್ಳೆ ತಾಯಿ ಆದ್ರು, ಆದ್ರೆ ನೀವು ಅವ್ರಿಗೆ ಒಳ್ಳೆ ಮಗ ಆದ್ರ ಏನೇ ನಮ್ ಚಿರುನೆ ನೀನ್ ಒಳ್ಳೆ ಮಗನ ಅಂತ ಪ್ರಶ್ನೆ ಮಾಡ್ತೀಯ? ಈ ಮನೆ ದೇವಸ್ಥಾನ ಇದ್ದಂಗೆ, ಇಲ್ಲಿ ಪ್ರಶಾಂತವಾಗಿರ್ಬೇಕೆ ಹೊತ್ತು ಅನಗತ್ಯ ಪ್ರಶ್ನೆ ಕೇಳಬಾರ್ದು. ಅವಾಗ ನೀವ್ ಮಾತಾಡ್ತಿರಾಗ ನಾನು ಸುಮ್ಮನೆ ಇದ್ದೆ ಅಲ್ವಾ?
ಈಗ ನನ್ನ ಸರಿ. ನಾನು ಮಾತಾಡ್ತಿರಾಗ ನೀವು ಸುಮ್ಮನಿರ್ಬೇಕು. ಇಲ್ಲಿ ಮಾತಾಡೋದಿದ್ರೆ ನನ್ನ ಗಂಡ ಮಾತ್ರ ಮಾತಾಡಬೇಕು. ನಾನು ನಿಮ್ಮ ಗಂಡ ಅಲ್ಲ, ನಿಮ್ಮ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಒಪ್ಕೊಳ್ಳಿ ಅಂತ ಇಲ್ಲಿ ಯಾರು ನಿಮ್ಮ ಕೈಕಾಲು ಹಿಡಿಯುತ್ತಿಲ್ಲ. ನಿಮ್ಮ ಪಾಲಿಗೆ ನಾನು ಹೆಂಡತಿ ಅಲ್ಲದೆ ಹೋದ್ರು ನನ್ನ ಪಾಲಿಗೆ ನೀವು ಗಂಡನೇ. ಈಗ ವಿಷಯ ಅದಲ್ಲ, ನಿಮ್ಮ ಅತ್ತಿಗೆ ಬಗ್ಗೆ ಮಾತಾಡೋಣ. ನನ್ನನ್ನೇ ಒಳ್ಳೆ ಮಗ ಅಲ್ಲ ಅಂತಿದ್ದೀರಲ್ಲ, ಯಾವ ಕಾರಣಕ್ಕೆ ಈ ಥರ ಹೇಳ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ? ನಂದು ಅತ್ತಿಗೆದು ಎಂಥ ಸಂಬಂಧ ಅಂತ ನಿಮ್ಗೆ ಗೊತ್ತಾ? ಅವ್ರ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಗೊತ್ತು, ಅದೇ ಕಾರಣಕ್ಕೆ ಪ್ರಶ್ನೆ ಮಾಡ್ತಿರೋದು. ನೀವು ಬಿಟ್ಟು ಬೇರೆ ಯಾವ ಮಕ್ಕಳು ಬೇಡ ಅಂತ ನಿಮ್ಮ ಅತ್ತಿಗೆ ತೀರ್ಮಾನ ಮಾಡಿ ತಾಯಿ ಆಗದೆ ಹುಡ್ಕೊಂಡ್ರು. ಹಾಗಂತ ನೀವ್ ಯಾಕೆ ಸುಮ್ಮನಾದ್ರಿ? ನಿಮ್ಮ ಅತ್ತಿಗೆಗೆ ನೀವು ಮಾಡ್ತಿರೋ ತಪ್ಪು ಸರಿಯಲ್ಲ, ನಿಮ್ಗೆ ಆದ ಒಂದ್ ಮಗು ಇರ್ಬೇಕು ಅಂತ ನೀವ್ ಯಾವತ್ತಾದ್ರೂ ಹೇಳಿದ್ದೀರಾ? ಏನಿದು ಬೆಂಕಿನ ತಂದು ನನ್ನ ಬುಡಕ್ಕೆ ಇಡ್ತಾ ಇದ್ದಾಳಲ್ಲ. ನಿಮ್ಮ ಅತ್ತಿಗೆಗೆ ಸ್ವಂತ ಮಗು ಆಗ್ಬಾರ್ದು, ನನಗ್ ಮಾತ್ರ ತಾಯಿ ಆಗಿರ್ಬೇಕು ಅನ್ನೋ ಸ್ವಾರ್ಥದಿಂದ ಸುಮ್ಮನಿದ್ರ. ತಾಯ್ತನ ಕಿತ್ಕೊಳ್ಳೋ ಹಕ್ಕು ನಿಮ್ಗಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅಲ್ಲ ಚಿರಾಗ್ ಅವ್ರೆ, ನಿಮ್ಮ ಅತ್ತಿಗೆ ತಾಯಿ ಆಗಲ್ಲ ಅನ್ನೋ ನಿರ್ಧಾರ ಯಾವಾಗ ತಗೊಂಡ್ರು? ಈ ಮನೆಗೆ ಬಂದಾಗ, ನನಗೆ ಅಮ್ಮ ಇಲ್ಲ ಅನ್ನೋದು ಗೊತ್ತಾದಾಗ. ಆಗ ನಿಮಗೆ ವಯಸ್ಸು ಎಷ್ಟು? ಚಿಕ್ಕ ಹುಡುಗ ತಾನೆ? ಹೌದು. ಆಗೇನೋ ನಿಮ್ಮ ಅತ್ತಿಗೆ ಹೇಳಿರೋ ಮಾತು ಕೇಳಿ ಖುಷಿ ಪಟ್ಟಿರ್ತೀರ, ಅವರೇ ತಾಯಿ ಅಂತ ಅವ್ರ ಪ್ರೀತಿನೂ ಮಾಡಿರ್ತೀರ. ಬೆಳೀತಾ ದೊಡ್ಡೋರಾದ್ಮೇಲೆ ನಿಮ್ಗೆ ಯಾವತ್ತೂ ನಿಮ್ಮ ಅತ್ತಿಗೆನೂ ತಾಯಿ ಆಗ್ಲಿ, ಅವ್ರಿಗೂ ಸ್ವಂತ ಮಗು ಇರ್ಲಿ ಅಂತ ಯಾವತ್ತೂ ಅನ್ಸ್ಲಿಲ್ವಾ? ಇಷ್ಟು ಸ್ವಾರ್ಥಿ ಯಾವಾಗಾದ್ರಿ ನೀವು? ಅದಕ್ಕೆ ಇಷ್ಟೇ ನಾನು ನನಗೋಸ್ಕರ ತ್ಯಾಗ ಮಾಡಿದ್ ಸಾಕು. ಇನ್ಮುಂದೆ ಆದ್ರೂ ನೀವು ತಾಯಿ ಆಗೋ ಕಡೆ ಗಮನ ಕೊಡಿ ಅಂತ ಹೇಳ್ಬೋದಿತ್ತು ಅಲ್ವಾ? ಅಂದ್ರೆ ಸೌಂದರ್ಯ ಮತ್ತೆ ಚಿರು ಮಧ್ಯದಲ್ಲಿರೋ ತಾಯಿ ಮಗನ ಸಂಬಂಧನ ನೀನ್ ಪ್ರಶ್ನೆ ಮಾಡ್ತಿದೀಯಾ? ಪ್ರಶ್ನೆ ಮಾಡ್ತಿಲ್ಲ, ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅರ್ಥ ಮಾಡಿಸ್ತಿದ್ದೀನಿ. ಹೇಳಿ ಚಿರು ಅವರೇ, ನನ್ನ ಮಾತಲ್ಲಿ ತಪ್ಪಿದ್ಯಾ? ನಿಮ್ಮ ಅತ್ತಿಗೆ ತಾಯಿ ಆದ್ರೆ ಏನ್ ತಪ್ಪು? ಅವ್ರಿಗೆ ಮಕ್ಕಳಾಗ್ಬಾರ್ದಾ? ಇವತ್ತು ಅವ್ರ ಹೆಸರಲ್ಲಿ ಮಾಡಿಸ್ಬೇಕಾಗಿರೋ ತೊಟ್ಲು ಪೂಜೆ ಬಗ್ಗೆ ನಿಮಗೆ ಹೇಳಿಲ್ಲ. ಹೇಳಿದಿದ್ರೆ ನನ್ನ ಕೆನ್ನೆಗೆ ನಾಲ್ಕು ಬಾರಿಸಿ ಮೂಲೆಯಲ್ಲಿ ಕೂತಿರು ಅಂತ ಹೇಳ್ತಿದ್ರಿ ಹೊರತು ನನ್ನ ಮಾತು ನನ್ನ ಉದ್ದೇಶನ ಅರ್ಥ ಮಾಡ್ಕೋತಿರ್ಲಿಲ್ಲ. ಈ ಪೂಜೆಯಿಂದ ನಿಮ್ಮ ಅಕ್ಕಿಗೆ ತಾಯಿ ಭಾಗ್ಯ ಸಿಗಕ್ಕೆ ಆ ತಾಯಿ ಅನುಗ್ರಹನೇ ಸಿಗತ್ತೆ. ಏನೇ ದೋಷ ಇದ್ರೂ ಕಳಿಯತ್ತೆ. ಅದಕ್ಕೆ ಯಾರಿಗೂ ಹೇಳ್ದೆ ಈ ಪೂಜೆ ಇಟ್ಕೊಂಡಿತ್ತು. ಆದ್ರೆ ಅದು ನಿಮ್ಮ ಅತ್ತಿಗೆಗೆ ಅವಮಾನ ಮಾಡ್ದಂಗೆ ಆಗತ್ತಾ? ಹೇಳಿ ಚಿರು ಅವರೇ. ಇವಳನ್ನ ಇನ್ನೂ ಮಾತಾಡೋದಕ್ಕೆ ಬಿಟ್ರೆ ಚಿರುನ ನನ್ನಿಂದ ದೂರ ಹೋಗೋ ಥರನೇ ಮಾಡ್ತಾಳೆ. ಈಗಲೇ ಹೋಗಿ ಆಗ್ತಿರೋ ಅನಾಹುತನ ತಡಿಬೇಕು.
ಗೊತ್ತಿಲ್ವೇನೋ ನಿಮ್ಮಪ್ಪ ಹೇಗೆ ಕುಸ್ತು ಬಿದ್ರು ಅಂತ? ಇದಕ್ಕೆಲ್ಲ ಕಾರಣ ಯಾರು? ನೀನೇ. ಅಂಬುಜ, ಒಂದು ನಿಮಿಷ ನಿಮ್ಮ ಅಣ್ಣನ ಹಿಡ್ಕೊ. ನಿಂತ್ಕೋ. ಇದು ಕಳಸೇಶ್ವರ ಸ್ವಾಮಿದು ತಾಯ್ತದ ದಾರ. ಇದನ್ನು ಈಗ ನಿನ್ನ ಕೈ ಕಟ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನಿಗಾಗಲಿ ಮನೆಗಾಗಲಿ ಕೆಟ್ಟ ಹೆಸರು ತರಬೇಡ. ಸರಿಮ್ಮ. ಏನು ಮುಂದೆ ಆ ಹುಡುಗಿ ಸಾವಸ್ಗೆ ಹೋಗಲ್ಲ ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಕೇಳೋ. ತಪ್ಪಾಯ್ತು ಸಾಹೇಬ್ರೆ. ಇನ್ನು ಮುಂದೆ ಅವನಿಂಥ ಕೆಲಸ ಮಾಡಲ್ಲ ಬಿಡಿ. ಏನೋ ನೀನು ಹೇಳ್ತಾ ಇದೀಯಾ, ನಾನು ಹ್ಞೂ ಅನ್ಬೇಕು ಅಷ್ಟೇ. ನೋಡೋಣ ನೀನು ಕಟ್ಟಿರೋ ದಾರ ಅವನ ಕೈಯಲ್ಲಿ ಎಷ್ಟು ದಿನ ಭದ್ರವಾಗಿರುತ್ತೆ ಅಂತ. ಏನು ನನ್ನ ಮಗನ್ಗೆ ಇಲ್ಲಿ ಸೆಲೆದನ್ನೆಲ್ಲ ಹೇಳಿ ಅವ್ನ್ ತಲೆ ಕೆಡಿಸಿ ತಾಯಿ ಮಗನ ಸಂಬಂಧಕ್ಕೆ ಬೆಂಕಿ ಇಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ತಾಯಿ ಆಗ್ಬೇಕು ಅಂತ ನನಗೆ ಅನ್ಸಿಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಚಿರು ಹತ್ರ ಪ್ರಶ್ನೆ ಮಾಡೋದಕ್ಕೆ ನಿನಗೇನ್ ಅಧಿಕಾರ ಇದೆ? ಈ ಮನೆನ ಹಾಳು ಮಾಡ್ಬೇಕು ಅಂತಾನೆ ರಾಹು ಕಾಲದಲ್ಲಿ ಈ ಮನೆ ಕಾಲಿಟ್ಟಿದ್ಯಾ. ರಾಹು ಕಾಲ, ಒಳ್ಳೆ ಮುಹೂರ್ತ ಎಲ್ಲ ಮುಗ್ದೋಯ್ತು ಮೇಡಮ್. ಒಳ್ಳೇದು ಮಾಡಿದವ್ರಿಗೆ ಇನ್ಯಾವುದೋ ರೂಪದಲ್ಲಿ ದೇವರು ಒಳ್ಳೇದು ಮಾಡುತ್ತೆ. ಕೆಟ್ಟದ್ದು ಮಾಡಿದವ್ರಿಗೆ ಅವ್ರು ಸಾಯೋದ್ರ ಒಳಗೆ ಅನುಭವಿಸೋ ಥರ ಮಾಡ್ತಾನೆ. ಕರ್ಮ ಯಾರನ್ನೂ ಬಿಡಲ್ಲ. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ನೀನ್ ಹೇಳ್ತಾ ಇರೋದು? ನನ್ನ ಮಾತನ್ನ ಸರಿ ಅನ್ಕೊಂಡ್ರೆ ಅದು ಸರಿಯಾಗೇ ಇರುತ್ತೆ, ತಪ್ಪು ಅನ್ಕೊಂಡ್ರೆ ಅದು ತಪ್ಪಾಗೆ ಅರ್ಥ ಆಗತ್ತೆ. ನಿಮ್ಮ ಮೈದ್ನ ಯಾವಾಗಲೂ ನಿಮ್ಮ ಸೆರೆಗೆ ಹಿಡ್ಕೊಂಡು ನಿಮ್ಮ ಹಿಂದೆ ಓಡಾಡಕ್ಕೆ ಅವ್ರು ಚಿಕ್ಕ ಮಗು ಅಲ್ಲ. ಅವ್ರಿಗೋಸ್ಕರ ಅಲ್ಲ ಅಂದ್ರೂ ನಿಮ್ಗೋಸ್ಕರನಾದ್ರೂ ತಾಯ್ತನನ ಕಳ್ಕೊಬೇಡಿ. ಆ ಭಾಗ್ಯ ಎಲ್ರಿಗೂ ಸಿಗಲ್ಲ. ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು ತಾಯಿ ಆಗಲ್ಲ ಅಂತ ಕೊರಗ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಗೆಲ್ಲ ಸವಲತ್ತಿದ್ರು ತಾಯಿ ಆಗದಿರೋದು ನನ್ನ ಪ್ರಕಾರ ದೊಡ್ಡ ತಪ್ಪು. ಚಿರು ಅವರು ನನ್ನ ಹೆಂಡತಿಯಾಗಿ ಒಪ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾಳೆ ಅವ್ರಿಗೂ ಮಕ್ಕಳಾಗ್ಬೇಕಲ್ವಾ? ನೀವು ಅವ್ರಿಗೋಸ್ಕರ ತಾಯಿ ಆಗದೆ ತ್ಯಾಗ ಮಾಡಿದ್ದೀರಾ ಅಂತ ಅವರು ಹಾಗೆ ಇರ್ತಾರ? ಅವ್ರಿಗೂ ಅವ್ರದೇ ಆದ ಸಂಸಾರ ಇರಬೇಕು ಅಂತ ಆಸೆ ಇರಲ್ಲ. ಹೇಳಿ ಚಿರು ಅವರೇ. ಚಿರು, ನೀ
ನೀನು ಇವಳ ಮಾತಿಗೆ ಅಪ್ಸೆಟ್ ಆಗ್ಬೇಡ. ಕೊನೆವರೆಗೂ ನಾನು ಹೀಗೆ ಇರ್ತೀನಿ ಹೊರತು ಯಾವತ್ತೂ ತಾಯಿ ಆಗೋ ಕನಸು ಕಾಣಲ್ಲ. ನಾವಿನ್ನೂ ಇಲ್ಲೇ ಇದ್ರೆ ಏನೇನು ಹೇಳಿ ತಲೆ ಕೆಡಿಸ್ತಾಳೋ ಏನೋ. ಬಾಚಿರು, ನಾ ಹೋಗೋಣ.